ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಿನಗೆ ಹಾಸನ ಜಿಲ್ಲೆ, ಹಾಸನ ತಾಲೂಕು, ಶಾಂತಿಗ್ರಾಮ ಹೋಬಳಿಲಿ ಬರುವಂತ ಹೊಳಲು ಗ್ರಾಮದಲ್ಲಿದ್ದೀನಿ. ಇಲ್ಲೊಂದು ಅದ್ಭುತವಾದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದು ಹೊಯ್ಸಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. ಹೆಚ್ಚು ಕಡಿಮೆ 800-900 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಮತ್ತು ಸ್ಥಳೀಯರು ಕೊಡ್ತಾರೆ. ನಾನು ಸುತ್ತಲೂ ಪ್ರದಕ್ಷಿಣೆ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಸ್ನೇಹಿತರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಟ್ ಪಾಳು ಬಿದ್ದಿದೆ, ಅಂದರೆ ನೋಡೋಕೆ ತುಂಬ ನೋವಾಗುತ್ತೆ ಸ್ನೇಹಿತರೆ. ನೋಡಿ, ಸ್ನೇಹಿತರೆ ಗೋಡೆ ಎಲ್ಲ ಬಿಟ್ಬಿಟ್ಟಿದೆ ನೋಡಿ. ಸ್ನೇಹಿತರೆ, ದೇವಸ್ಥಾನದಲ್ಲಿ ಮರ ಎಲ್ಲ ಬೆಳೆದ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಈ ಥರ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ಹೊರತು ಕಳ್ಕೊಳ್ಳೋಕೆ ಪ್ರಯತ್ನ ಪಡ್ಬಾರ್ದು ಸ್ನೇಹಿತರೆ. ನೋಡಿ, ಫುಲ್ಲು ಹಾಳಾಗೋಗಿದೆ. ಸ್ನೇಹಿತರೆ, ನನ್ನ ಫ್ಯಾಮಿಲಿ ಜೊತೆ ಬಂದಿರೋದು ನೋಡಿ. ಹಾಯ್, ನನ್ನ ಹೆಂಡತಿ, ನನ್ನ ಮಗಳು ಸ್ನೇಹಿತರೆ. ಈ ದೇವಸ್ಥಾನ ಹಾಸನದಿಂದ 19 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಶಾಂತಿಗ್ರಾಮದಿಂದ ಹೊಳಲು ಆ ಮಾರ್ಗಕ್ಕೆ ಬರ್ಬೇಕು ಸ್ನೇಹಿತರೆ. ತುಂಬ ಅದ್ಭುತವಾದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊಬರೋಣ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ 4 ದೊಡ್ಡ ಕಂಬಗಳಿದೆ ನೋಡಿ. ಸ್ವಲ್ಪ ಚಿತ್ರಕಲೆನೂ ಇದೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವರ ದರ್ಶನ ಮಾಡೋಣ. ಸ್ನೇಹಿತರೆ, ಇವರೇ ಯೋಗ ನರಸಿಂಹಸ್ವಾಮಿ. ಸ್ನೇಹಿತರೆ, ಶ್ರೀ ಯೋಗ ನರಸಿಂಹಸ್ವಾಮಿ ಮೂರ್ತಿ 7 ಅಡಿ ಇದೆ ನೋಡಿ. ಸ್ನೇಹಿತರ ಪಕ್ಕದಲ್ಲಿ ನಾಗದೇವತೆ ಇದೆ ನೋಡಿ.
ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು, ಭಕ್ತರು, ಸುಧಾಕರಣ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಸುಧಾಕರಣ ಅವರಿಗೆ. ನಮಸ್ಕಾರ ಮಂಜುನಾಥ್ ಅವರೇ. ಬಾರಿ 800-900 ವರ್ಷಗಳ ಕಾಲದಿಂದ ಇರೋಂಥ ದೇವಸ್ಥಾನ ಯೋಗ ನರಸಿಂಹಸ್ವಾಮಿ ಒಳಲು ಗ್ರಾಮದಲ್ಲಿ ಇರೋದು. ಈಗ ಇದಕ್ಕೆ ಯಾವುದೇ ಪೂಜೆ ಪುರಸ್ಕಾರ ಏನೂ ಕಾರಣ ಇಲ್ಲ, ಯಾರು ಪೂಜೆ ಮಾಡೋಕ್ಕೂ ಬರ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಸರ್ಕಾರದವರೇ ಆಗಲಿ, ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರೇ ಆಗಲಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಡಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ನಮಸ್ಕಾರ ಅಣ್ಣ, ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಸ್ನೇಹಿತರೆ, ನಂಬಿ ಬಂದ ಭಕ್ತರಿಗೆ ಯೋಗ ನರಸಿಂಹಸ್ವಾಮಿ ಯಾವತ್ತೂ ಕೈ ಬಿಡಲ್ಲ, ಕೈ ಬಿಟ್ಟು ಇಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೊಬ್ರು ಭಕ್ತರು ಅಂದ್ರೆ ಸ್ಥಳೀಯರು ಶಿವರಾಮ್ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾರೆ. ನಮಸ್ಕಾರ ಅಣ್ಣ. ಸರ್ ನಮಸ್ತೆ ಸರ್. ಇದು ಶಾಂತಿಗ್ರಾಮ ಹೋಬಳಿ ಒಳಲು ಗ್ರಾಮ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ತುಂಬ ಪುರಾತತ್ವ ಹಳೆಯ ಕಾಲದ ದೇವಸ್ಥಾನ. ಇದು 800-900 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಇದರಲ್ಲಿ ತುಂಬ ಈಗ ಪೂಜೆ ನಿಂತುಬಿಟ್ಟು ಸ್ಟಾಪ್ ಆಗಿಬಿಟ್ಟು ಇದು ಹೆಚ್ಚು ಕಡಿಮೆ ಒಂದು 50-60 ವರ್ಷದಿಂದನೂ ಪೂಜೆ ನಡೀತಾ ಇಲ್ಲ. ನಾವು ಚಿಕ್ಕ ಹುಡುಗರಿಂದನೂ ತುಂಬ ಹಳೆ ದೇವಸ್ಥಾನ, ತುಂಬ ಹೆಸರುವಾಸಿಯಾಗಿದೆ. ಯೋಗ ನರಸಿಂಹಸ್ವಾಮಿ ಅಂತ ವಿಗ್ರಹ ತುಂಬ ವಿಜೃಂಭಣೆ ಇದೆ ನೋಡಲಿಕ್ಕೆ. ಇದಕ್ಕೆ ತುಂಬ ಭಕ್ತಾದಿಗಳಿದ್ದಾರೆ. ಇದಕ್ಕೆ ಪೂಜೆ ನಿಂತಿರೋದ್ರಿಂದ ಕಾರಣ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ನಮ್ಮ ಬ್ರಾಹ್ಮಣ ಸಮಾಜದವರೇ ಪೂಜೆಗೆ ಅರ್ಚಕರಾಗಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ಇಲ್ಲಿ ಗ್ರಾಮದವರು. ಇಲ್ಲಿ ಬ್ರಾಹ್ಮಣ ಸಮಾಜದವ್ರು ಯಾರೂ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿಯವ್ರ ಕಾಲದಿಂದನೂ ಇಲ್ಲಿ ಬ್ರಾಹ್ಮಣ ಸಮಾಜದವರು ಈ ಊರಲ್ಲಿ ನೆಲೆಸಿದ್ರಂತೆ, ಪೂಜೆ ಮಾಡ್ತಿದ್ರು ಅಂತ ಇತಿಹಾಸದಲ್ಲಿದೆ. ಅಂದರೆ ನಮಗೆ ಗೊತ್ತಿಲ್ಲ. ಇದು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಪೂಜೆ ನಡೀತಿತ್ತಂತೆ. ಬಹಳ ಪವರ್ಫುಲ್ ಆದ ದೇವಸ್ಥಾನ ಇದು ಯೋಗ ನರಸಿಂಹಸ್ವಾಮಿ ಅಂದರೆ. ಇದನ್ನು ಸರ್ಕಾರದವರು ಸ್ವಲ್ಪ ಹೆಚ್ಚಿನ ಗಮನ ತಗೊಂಡು ಇದನ್ನು ಮತ್ತೆ ಪೂಜೆ ನಡೆಯುವ ರೀತಿಯಲ್ಲಿ ದಯವಿಟ್ಟು ಇದನ್ನು ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ದಯವಿಟ್ಟು ನಿಮ್ಗೆ ಯೂಟ್ಯೂಬ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಇದನ್ನು ಹೆಚ್ಚಿನ ಪ್ರಚಾರ ಕೊಟ್ಟು ಈ ದೇವಸ್ಥಾನಕ್ಕೆ ಒಂದು ಪೂಜೆ ನಡೀಲಿ ಅಂದ್ಬಿಟ್ಟು ಊರಿಗೆ ಅಭಿವೃದ್ಧಿ ಮತ್ತು ಜನಗಳಿಗೆ, ದನ ಕರುಗಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಕೇಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಜರಾಯಿಗೆ ಸೇರಿದೆಯೋ ಅಥವಾ ಇನ್ನೊಂದಕ್ಕೆ ಸೇರಿದೆಯೋ ಅದು ಸರಿಯಾದ ಮಾಹಿತಿ ಇಲ್ಲ ನಮಗೆ. ನಮ್ಮ ತಹಸೀಲ್ದಾರ್ ಈಗಿರೋಂಥ ಮೇಡಮ್ ಅವರು ಮುಜರಾಯಿಗೆ ಸೇರಿದೆ ಅಂತ ಹೇಳಿದಾರಂತೆ. ಅದಕ್ಕೆ ಅವರೂ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಹೆಚ್ಚಿನ ಗಮನ ಹರಿಸಿ ಯಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದನ್ನು ಪೂಜೆ ನಡೆಯೋಂಗೆ ದಯವಿಟ್ಟು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಲ್ಲಿ ಕೇಳ್ಕೊಂತೀವಿ ಸರ್. ಧನ್ಯವಾದಗಳು ಅಣ್ಣ, ಒಳ್ಳೆ ಮಾಹಿತಿ ಕೊಟ್ಟರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಜೊತೆಗೆ ಕಮೆಂಟ್ ಹಾಕಿ ಸ್ನೇಹಿತರೆ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಸ್ನೇಹಿತರೆ. ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್.